ಬ್ಯಾಕ್ ಮತ್ತು ಬ್ಲೌಸು ಫೈನಲ್ ಫಿನಿಶಿಂಗ್ ಹೆಂಗೆ ಮಾಡೋದಂತ ಹೇಳ್ಕೊಡಾಕತ್ತೀನಿ. ನಿಮಗೆ ಇಷ್ಟು ಪಾಯಿಂಟ್ ಅಂದರೆ ನಾವು ಫ್ರಂಟಲ್ಲಿ ಥ್ರೆಡ್ ಪೈಪಿಂಗನ್ನು ಕೊಟ್ಟಾಗ ನೆಕ್ಕನ್ನು ಯಾವ ರೀತಿ ಕಟ್ ಮಾಡ್ಕೋಬೇಕು, ಎಷ್ಟನ್ನು ಇಟ್ಕೋಬೇಕು ಅಂಥೇಳಿ ಎಲ್ಲ ನಾನು ಕಟ್ಟಿಂಗ್ ವಿಡಿಯೋದೊಳಗೆ ತೋರಿಸೀನಿ. ಅದೇ ರೀತಿಯೇ ಈಗ ಸ್ಟಿಚಿಂಗ್ ವಿಡಿಯೋದೊಳಗೆ ಯಾವ ರೀತಿ ಅದನ್ನು ಥ್ರೆಡ್ ಪೈಪಿಂಗನ್ನು ಹಚ್ಚಿ ಸ್ಟಿಚ್ ಮಾಡಬೇಕಂತ ಹೇಳ್ಕೊಡತ್ತೀನಿ. ನೋಡಿರಿ, ಫಸ್ಟ್ ನಾನು ಫ್ರಂಟ್ ಪಾರ್ಟ್ ತೋರ್ಸಾತೀನಿ. ಫ್ರಂಟ್ ಪಾರ್ಟ್ ಒಳಗೆ ನೆಕ್ ನೋಡಿರಿ ಕರೆಕ್ಟಾಗಿ ಫಸ್ಟ್ ನೆಕ್ ಸೈಜನ್ನು ಕಟ್ ಮಾಡ್ಕೊಂಡಿರೋಂಗನ ನಾವೇನು ಮಾಡಬೇಕು, ಥ್ರೆಡ್ ಪೈಪಿಂಗನ್ನು ಹಚ್ಚಬೇಕು. ಥ್ರೆಡ್ ಪೈಪಿಂಗನ್ನು ಹಚ್ಚಿ ಥ್ರೆಡ್ ಪೈಪಿಂಗ್ ಮೇನ್ ಫ್ಯಾಬ್ರಿಕ್ ಮೇಲೆ ಹಚ್ಚುವಾಗ ಥ್ರೆಡ್ ಪೈಪಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಸೆಂಟ್ರ್ ಬರಬೇಕು. ಅಂದರೆ ನಾವು ಅದು ಸೆಂಟ್ರ್ ಬರಬೇಕು. ಅಂದರೆ ನಮ್ಗೆ ಏನಾಗುತ್ತೆ, ಟರ್ನ್ ಮಾಡಿದಾಗ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಆಗುತ್ತೆ. ಈಗ ನೋಡಿರಿ, ಟರ್ನ್ ಮಾಡಿ